ಬರದ ಹಣೆಪಟ್ಟಿ ಕಟ್ಟಿಕೊಂಡು ಕುಡಿಯುವ ಹನಿ ನೀರಿಗೂ ತಾತ್ವಾರವಿರುವ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕು ಕಲ್ಲು ಬಂಡೆಗಳ ಹಾಸುಹೊದಿಕೆಯ ಬೆಟ್ಟಗುಡ್ಡಗಳು ಎತ್ತ ನೋಡಿದರೂ ಕುರುಚಲು ಕಾನನ ಹೊಂದಿರುವ ಬಯಲು ಸೀಮೆಯ ಪ್ರದೇಶವಾಗಿದೆ. ಇಂತಹ ಬಯಲು ಸೀಮೆ ಪ್ರದೇಶವನ್ನು ಹಸಿರೀಕರಣಗೊಳಿಸಲು ಅರಣ್ಯ ಇಲಾಖೆಯೇ ಪಣ ತೊಟ್ಟಿದೆ. ಹೌದು, ಇನ್ನೇನು ಮಳೆಗಾಲ ಸಮೀಪಿಸುತ್ತಿದೆ. ಮಳೆಗಾಲದಲ್ಲಿ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯವು ಎಂಥವರನ್ನ ಕಣ್ಮನ ಸೆಳೆಯುತ್ತವೆ. ಮಳೆಗಾಲದಲ್ಲಿ ನಾಟಿ ಮಾಡಿದ ಸಸಿಗಳು ಫಲಪ್ರದವಾಗಿ ಬೆಳೆಯುತ್ತವೆ ಎನ್ನುವ ದೃಢ ನಂಬಿಕೆಯಿಂದ ಮೊಳಕಾಲ್ಮೂರು ತಾಲೂಕು ವ್ಯಾಪ್ತಿಗೆ ಒಳಪಡುವ ಅರಣ್ಯ ವಲಯದಲ್ಲಿ ಈ ವರ್ಷ ದಾಖಲೆ ಮಟ್ಟದಲ್ಲಿ ಲಕ್ಷಾಂತರ ಸಸಿಗಳನ್ನು ನಾಟಿ ಮಾಡಲು ಅರಣ್ಯ ಇಲಾಖೆ ಈಗಾಗಲೇ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಪ್ರಯತ್ನವೆಂಬುದು ಬೀಜವಿದ್ದಂತೆ, ಬಿತ್ತುತ್ತಲೇ ಇರಿ, ಚಿಗುರಿದರೆ ಮರವಾಗಲಿ, ಇಲ್ಲದಿದ್ದರೆ ಭೂಮಿಗೆ ಗೊಬ್ಬರವಾಗಲಿ ಎನ್ನುವ ನಾಣ್ಣುಡಿಯಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪರಿಶ್ರಮದಿಂದ ಮೊಳಕಾಲ್ಮೂರು ಪಟ್ಟಣದ ಹೊರಹೊರೆಯದ ಮಹದೇವ ಸಸ್ಯ ಕ್ಷೇತ್ರದಲ್ಲಿ ಹಸಿರ ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ತರಹೇವಾರಿ ಸಸ್ಯಗಳ ರಾಶಿ ಎಂಥವರನ್ನ ನಿಬ್ಬೆರಗಾಗುವಂತೆ ಮಾಡುತ್ತದೆ. ಕಾಡಿನ ಒಡಲಲ್ಲಿ ನಾಡಿನ ಉಸಿರು ಎನ್ನುವಂತೆ ಬಯಲು ಸೀಮೆಯ ಕಾಡನ್ನ ಹಸಿರೀಕರಣಗೊಳಿಸಲು ಇಲ್ಲಿ ತರಹೇವಾರಿ ಸಸಿಗಳನ್ನು ಬೆಳೆಸಿ ಪೋಷಣೆ ಮಾಡಲಾಗ್ತಿದೆ. ಸತತ ಬರಗಾಲದಲ್ಲಿಯೂ ನೀರಿನ ಕೊರತೆ ಇಲ್ಲದೆ ಸಸಿಗಳನ್ನು ಪೋಷಣೆ ಮಾಡಿದ ಈ ಸಸ್ಯ ಕ್ಷೇತ್ರದಲ್ಲಿ ಆಲ, ಬೇವು, ಹೆಬ್ಬೇವು, ನೇರಳೆ, ಅರಳಿ, ಬೇಲ, ಸೀತಾಫಲ, ಹೊನ್ನೆ, ಹೊಂಗೆ, ಸಿಹಿ ಹುಣಸೆ, ಬುಗುರಿ, ತಪಸಿ, ಬೆಳವಿನ ಗಿಡ, ಹುಣಸೆ, ರಂಜ, ಶ್ರೀಗಂಧ, ಸಾಗುವಾನಿ, ಮತ್ತಿ ಸೇರಿದಂತೆ ವಿವಿಧ ಬಗೆಯ 28 ವಿಧದ ತರಹೇವಾರಿ ಸಸಿಗಳನ್ನು ವರ್ಷಗಳಿಂದಲೂ ಮಗುವಿನಂತೆ ಪೋಷಣೆ ಮಾಡುತ್ತಾ ಬರಲಾಗುತ್ತಿದೆ. ಇಲ್ಲಿ ಬೆಳೆದಿರುವ 4 ಲಕ್ಷಕ್ಕೂ ಅಧಿಕ ಸಮೃದ್ಧಿ ಸಸಿಗಳನ್ನು ಅರಣ್ಯ ವ್ಯಾಪ್ತಿಯಲ್ಲಿ ನಾಟಿ ಮಾಡುವ ಗುರಿ ಅರಣ್ಯ ಇಲಾಖೆಯದ್ದಾಗಿದೆ. ನನ್ನ ಹೆಸರು ಶಿವಾನಂದ್ ಅಂತೇಳಿ, ACF ಪ್ರೊಫೆಷನರು. ಇವಾಗ ಮೊಳಕಾಲ್ಮೂರಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮೊಳಕಾಲ್ಮೂರು ರೇಂಜಲ್ಲಿ ಇರ್ತಕ್ಕಂಥ ಒಂದು ಮೊಳಕಾಲ್ಮೂರು ನರ್ಸರಿ ಇದೆ. ಅದರಲ್ಲಿ ನಮ್ಮ ಇಲಾಖೆಯಲ್ಲಿ ಒಂದು 4,55,400 ನಾವೇನು ಮಾಡ್ತಾಯಿದ್ದೀವಿ, ಸಸಿಗಳನ್ನು ಆಲ್ರೆಡಿ ಬೆಳೆಸಿಟ್ಟಿದ್ದೀವಿ. ಅಂದರೆ ಈ ಇಲಾಖೆಯ ವಿವಿಧ ಯೋಜನೆಗಳಲ್ಲಿ ಪ್ಲ್ಯಾಂಟಿಂಗ್ ಮಾಡ್ತಕ್ಕಂತಹ ಒಂದು ಉದ್ದೇಶದಿಂದ ನಮ್ಮ ನರ್ಸರಿಯಲ್ಲಿ ಈಗಾಗಲೇ ಸಸಿಗಳು ರೆಡಿ ಇದ್ದಾವೆ. ಸೊ ಇವಾಗ ಸಣ್ಣ ಪುಟ್ಟ ಮಳೆ ಆಗ್ತಾ ಇರೋದ್ರಿಂದ ಇವಾಗ ರೈತರು ಕೂಡ ನಮ್ಮ ನರ್ಸರಿಯಿಂದ ಸಸಿಗಳನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ವಿವಿಧ ಯೋಜನೆಗಳಡಿಯಲ್ಲಿ ನಮ್ಮ ಅರಣ್ಯ ಪ್ರದೇಶಗಳಲ್ಲೂ ಕೂಡ ನಾವು ಪ್ಲ್ಯಾಂಟಿಂಗ್ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ನಮ್ಮ ನರ್ಸರಿಯಲ್ಲೂ ಕೂಡ ವಿವಿಧ ರೀತಿಯ ಸಸಿಗಳು, ಸ್ಥಳೀಯವಾಗಿರ್ತಕ್ಕಂಥ ಸಸಿಗಳು, ಹಾಗೆ ಮತ್ತು ಹೆಲ್ದಿಯಾಗಿ ಬೆಳೆದಿರ್ತಕ್ಕಂಥ ಸಸಿಗಳು ನಮ್ಮ ನರ್ಸರಿಯಲ್ಲಿ ಈಗ ರೆಡಿಯಾಗಿದ್ದಾವೆ. ಮಹದೇವ ಸಸ್ಯ ಕ್ಷೇತ್ರದಲ್ಲಿ ಒಟ್ಟು 4,55,400 ಸಸಿಗಳಿದ್ದು, ಇಲ್ಲಿರುವ ಸಸಿಗಳನ್ನು ತಾಲೂಕಿನಲ್ಲಿರುವ ಒಟ್ಟು 14,490 ಹೆಕ್ಟೇರ್ ವಿಸ್ತೀರ್ಣದ ಅರಣ್ಯದಲ್ಲಿ ಗಿಡ ನೆಡುವ ಗುರಿ ಹೊಂದಲಾಗಿದೆ. ಜೂನ್ನಿಂದ ಸಸಿ ನಾಟಿ ಪ್ರಾರಂಭವಾಗಲಿದ್ದು, ಮಳೆಗಾಲದ ಅಂತ್ಯದವರೆಗೆ ಗಿಡಗಳನ್ನು ನಾಟಿ ಮಾಡಲಾಗುವುದು. ಬಯಲು ಸೀಮೆಯನ್ನ ಹಸಿರ ಹೊದಿಕೆಯನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಹೆಜ್ಜೆ ಇಟ್ಟಿದ್ದೇವೆ. ಕಾಡು ಉಳಿಸಿ ಬೆಳೆಸುವುದು ಕೂಡ ಜನಸಾಮಾನ್ಯರ ಸಂಕಲ್ಪವಾಗಬೇಕಿದೆ.